ಮೇಡಮ್ ಮತ್ತೆ ಸುತ್ತಿ ಮೇಡಮ್ ನಾವು ಫಸ್ಟ್ ಜ್ಯೋತಿ ಮೇಡಮ್ ಮಾಡಿದ್ವಿ, ಬಿಸಿ ಬಂತು. ನೆಕ್ಸ್ಟ್ ಟ್ರೈ ಮಾಡಿದ್ವಿ ಸುತ್ತಿ ಮೇಡಮ್ ಅವ್ರಿಗೆ. ಫೋನಲ್ಲಿ ಅವ್ರು ಹೇಳಿದ್ ನೋಡಿನೇ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂತು. 1 ವರ್ಷದಿಂದ ನನ್ನ ಕಣ್ಣಿನ ಸಮಸ್ಯೆ ಇತ್ತು, ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದು ನನ್ಗೆ ಗೊತ್ತಾಗ್ಲಿಲ್ಲ. 2 ವರ್ಷದಿಂದ ಟ್ರೈ ಮಾಡಿದ್ದು. ಸುತ್ತಿ ಮೇಡಮ್ ಅವ್ರ ಮಾತು ಕೇಳಿ ನನಗೆ ಒಂಥರ ತುಂಬಾ ಖುಷಿ ಆಯ್ತು. ಹಾಸ್ಪಿಟಲ್ ಬರಲೇಬೇಕು ಅಂತ ಅನ್ನಿಸ್ತು. ನೆಕ್ಸ್ಟ್ ಡೇ ನಾವು ಬಂದ್ವಿ ಹಾಸ್ಪಿಟಲ್ಗೆ ನಮ್ಮ ಹಸ್ಬೆಂಡ್ ಜೊತೆ. ಇಲ್ಲಿನ ವಾತಾವರಣ, ಮೇಡಮ್ ಅವ್ರ ಮಾತು ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ನನಗೆ ನಾನು ಮಾಡಿಸ್ಕೊಂಡ್ರೆ ಇಲ್ಲೇ ಮಾಡಿಸ್ಕೋಬೇಕು ಅಂತ ನಾನು ಡಿಸೈಡ್ ಆದೆ. ಮತ್ತೆ ಮೇಡಮ್ ಅವರು ಚೆಕಪ್ ಕಳಿಸಿದ್ರು ರಚನಾ ಮೇಡಮ್ ಅವ್ರ ಹತ್ರಕ್ಕೆ. ನಿಜವಾಗ್ಲೂ ನನ್ಗಂತೂ ಡಾಕ್ಟರ್ಸ್ ಎಷ್ಟು ಸಿಂಪಲ್ ಆಗಿರ್ತಾರೆ ಅನ್ನೋದನ್ನ ರಚನಾ ಮೇಡಮ್ ಅಂತ ಮಮತಾ ಮೇಡಮ್ ಅವ್ರು ನೋಡಿದ್ರೆ ನಾನು ತಿಳ್ಕೊಂಡೆ ಇಲ್ಲಿ ಬಂದು. ಈ ಕಾಲದಲ್ಲಿ ಎಲ್ಲರೂ ದುಡ್ಡು ಅಂತಾರೆ, ಆದ್ರೆ ಈ ಡಾಕ್ಟರ್ಸ್ ಅಲ್ಲಿ ತುಂಬಾ ಸೇವಾ ಮನೋಭಾವನೆ ಇದೆ ಅಂತ ಹೇಳಿ ಸುದ್ದಿ ಮೇಡಮ್ ನಂಗೆ ಹೇಳಿದ್ರು. ಅದು ನನ್ಗೆ ಇನ್ನೂ ತುಂಬಾ ಸಂತೋಷ ಅಂತ ಅನ್ನಿಸ್ತೇನೆ ನನ್ನ ಮನಸ್ಸಂತೂ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ವೈದ್ಯೋ ನಾರಾಯಣೋ ಹರಿ ಅಂತ. ಯಾಕೆಂದ್ರೆ ನಾವು ದೇವ್ರನ್ನ ಎಲ್ಲೂ ನೋಡಕ್ ಆಗೋದಿಲ್ಲ, ಡೈರೆಕ್ಟ್ ಆಗಿ ನಾವು ದೇವ್ರನ್ನ ನೋಡಕ್ ಆಗೋದಿಲ್ಲ. ಅದಕ್ಕೆ ನಾವು ಭೂಮಿ ಮೇಲೆ ಡಾಕ್ಟರ್ ರೂಪದಲ್ಲಿ, ವೈದ್ಯರ ರೂಪದಲ್ಲಿ ನಾವು ದೇವ್ರನ್ನ ನೋಡ್ತೀವಿ ಅಂತ ಒಂದು ನಮ್ಮ ಅಭಿಪ್ರಾಯ, ನಮ್ಮ ವೇದಗಳಲ್ಲೂ ಹಾಗೆ ಹೇಳಿದೆ.